ನಮಸ್ಕಾರ. ಇವತ್ತು ನಾವು ಕಲಬುರಗಿಯಲ್ಲಿರೋ ಒಂದು ಆ, ಬಹಳ ವಿಶಿಷ್ಟವಾದ ಸರ್ಕಾರಿ ಪ್ರಯತ್ನದ ಬಗ್ಗೆ ಸ್ವಲ್ಪ ಮಾತಾಡೋಣ. ಗುಲಬರ್ಗಾ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆನೇ ಇದೆ ಇದು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸ್ತಿರೋ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ. ಇದು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗಾಗಿ ಮಾಡಿರೋದು. ಹೈದರಾಬಾದ್ ಕರ್ನಾಟಕ ಅಂತ ಇತ್ತಲ್ಲ, ಆ ಪ್ರದೇಶಕ್ಕೆ. ಇದರ ಉದ್ದೇಶ ಏನು, ಏನೆಲ್ಲ ಸೌಲಭ್ಯಗಳಿವೆ, ಆಮೇಲೆ ಯುವಕರಿಗೆ ಇದರಿಂದ ಏನು ಲಾಭ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸದ್ಯಕ್ಕೆ 100 ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ರೈನಿಂಗ್ ಕೊಡೋಕೆ ವ್ಯವಸ್ಥೆ ಇದೆ ಅಂತೆ. ಹೌದು, ಇದು ನಿಜಕ್ಕೂ ಕಲ್ಯಾಣ ಕರ್ನಾಟಕದ ಯುವಕರಿಗೆ ರಕ್ಷಣಾ ಸೇವೆಗಳಿಗೆ ಹೋಗಬೇಕು ಅನ್ನೋರಿಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಆ ಭಾಗದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದುಳಿದಿರೋದು ನಮ್ಗೆ ಗೊತ್ತೇ ಇದೆ. ಅಂಥವರಿಗೆ ಸರ್ಕಾರದ ಈ ತರದ ಬೆಂಬಲ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಹೌದು ಹೌದು ಇದು ಬರೀ ಒಂದು ಕೆಲಸದ ಅವಕಾಶ ಅಷ್ಟೇ ಅಲ್ಲ, ದೇಶ ಸೇವೆ ಮಾಡೋಕೆ ಒಂದು ದಾರಿನೂ ಸುಲಭ ಮಾಡಿದ ಹಾಗೆ. ಖಂಡಿತ. ಸರಿ, ಹಾಗಾದ್ರೆ ಇಲ್ಲಿ ಟ್ರೈನಿಂಗ್ ಅದು ಹೇಗೆ ನಡೆಯುತ್ತೆ, ಸ್ವರೂಪ ಏನು? ನಾನು ಕೇಳಿದ ಹಾಗೆ ಇದು 4 ತಿಂಗಳ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಅಂತೆ. ಅಂದ್ರೆ ಅಲ್ಲೇ ಇದ್ದು ಕಲಿಯೋದು, ಆಮೇಲೆ ಫಿಸಿಕಲ್ ಟೆಸ್ಟ್ ಮತ್ತೆ ರಿಟರ್ನ್ ಎಕ್ಸಾಮ್ ಎರಡಕ್ಕೂ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಇನ್ನೊಂದು ವಿಶೇಷ ಏನಂದ್ರೆ, ಸೆಲೆಕ್ಟ್ ಆದವರಿಗೆ ಊಟ ವಸತಿ ಎಲ್ಲ ಫ್ರೀ ಅಂತೆ. ಜೊತೆಗೆ ಟ್ರ್ಯಾಕ್ ಸೂಟ್, ಯೂನಿಫಾರ್ಮ್, ಶೂಸ್ ಎಲ್ಲಾನು ಉಚಿತವಾಗಿ ಕೊಡ್ತಾರಂತೆ. ಈ ಉಚಿತ ಅನ್ನೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ಬಹುದು ಅಲ್ಲಿನ ಯುವಕರಿಗೆ? ಖಂಡಿತವಾಗಿಯೂ ಅದು ದೊಡ್ಡ ಸಹಾಯ. ನೋಡಿ, ಎಷ್ಟೋ ಜನರಲ್ಲಿ ಟ್ಯಾಲೆಂಟ್ ಇರತ್ತೆ, ಆಸಕ್ತಿ ಇರತ್ತೆ, ಆದರೆ ದುಡ್ಡಿನ ಸಮಸ್ಯೆಯಿಂದ ಹಂಗೆ ಇಂಥ ತರಬೇತಿಗಳಿಗೆ ಹೋಗಕ್ಕಾಗಲ್ಲ. ಈ ಉಚಿತ ಸೌಲಭ್ಯಗಳು ಆ ಅಡ್ಡಿ ಇದೆಯಲ್ಲ, ಅದನ್ನ ತೆಗೆದುಹಾಕುತ್ತೆ. ಇನ್ನು ತರಬೇತಿ ವಿಷಯಕ್ಕೆ ಬಂದ್ರೆ, ನೀವು ಹೇಳಿದ ಹಾಗೆ ಬರೀ ದೈಹಿಕ ಶ್ರಮ ಅಷ್ಟೇ ಅಲ್ಲ, ಆ ಲಿಖಿತ ಪರೀಕ್ಷೆಗೆ ಬೇಕಾದ ಸೈನ್ಸ್, ಮ್ಯಾಥ್ಸ್, ಜನರಲ್ ನಾಲೆಜ್ ಈ ವಿಷಯಗಳನ್ನೆಲ್ಲ ಎಕ್ಸ್ಪರ್ಟ್ಸ್ ಇಂದ ಹೇಳ್ಕೊಡ್ತಾರೆ. ಆ ಭಾಗದಲ್ಲಿ ಲಿಖಿತ ಪರೀಕ್ಷೆಗಳಲ್ಲಿ ಹುಡುಗರು ಸ್ವಲ್ಪ ಹಿಂದೆ ಬೀಳ್ತಾರೆ ಅನ್ನೋ ಒಂದಿತ್ತು. ಅದನ್ನ ಗಮನದಲ್ಲಿಟ್ಕೊಂಡು ಈ ಬೌದ್ಧಿಕ ಸಿದ್ಧತೆಗೆ ಜಾಸ್ತಿ ಒತ್ತು ಕೊಟ್ಟಿರೋದು ಇಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್. ಓ ಹೌದಾ? ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಅಕಾಡೆಮಿಕ್ ಆಗಿ ಕೂಡ ಸ್ಟ್ರಾಂಗ್ ಮಾಡೋ ಪ್ರಯತ್ನ ಇದು ಸಮಗ್ರವಾಡಿದೆ ಅಂತಾಯ್ತು. ಸರಿ, ಈ 4 ತಿಂಗಳ ಟ್ರೈನಿಂಗ್ ಮುಗಿದ ಮೇಲೆ ವೃತ್ತಿ ಅವಕಾಶಗಳು ಬರೀ ಆರ್ಮಿಗ್ ಮಾತ್ರನಾ, ಅಥವಾ ಬೇರೆ ಆಪ್ಷನ್ಸ್ ಕೂಡ ಇರುತ್ತಾ? ಇಲ್ಲ, ಬರೀ ಸೇನೆಗೆ ಅಂತ ಅಲ್ಲ. ಇಲ್ಲಿ ತರಬೇತಿ ಪಡೆದವರು ಅವರ 21ನೇ ವಯಸ್ಸಿನ ತನಕ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದಕ್ಕಾದರೂ ಟ್ರೈ ಮಾಡ್ಬೋದು. ಅದು ಅಷ್ಟೇ ಅಲ್ಲ, 23 ವರ್ಷ ವಯಸ್ಸಿನ ತನಕ ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆಯಲ್ಲ, BSF, CISF, CRPF, SSB, ITBP, ಅಸ್ಸಾಂ ರೈಫಲ್ಸ್, NIA, SSF ಈ ತರದ ಬೇರೆ ಬೇರೆ ಅರೆಸೇನಾ ಪಡೆಗಳಿಗೂ ಸೇರ್ಬೋದು. ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದ್ರೆ, 23ರಿಂದ 28 ವರ್ಷದವರೆಗೆ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಇದೆಯಲ್ಲ, ಅಲ್ಲಿ ಕಾನ್ಸ್ಟೇಬಲ್ ಮತ್ತೆ PSI ಪೋಸ್ಟ್ಗಳಿಗೂ ಈ ಟ್ರೈನಿಂಗ್ ಒಂದು ರೀತಿ ಫೌಂಡೇಶನ್ ಆಗುತ್ತೆ. ಅಬ್ಬಾ! ಅಂದ್ರೆ ಒಂದೇ ತರಬೇತಿಯಿಂದ ಸೇನೆ, ಅರೆಸೇನೆ, ಪೊಲೀಸ್ ಹೀಗೆ ಕನಿಷ್ಠ 3 ಬೇರೆ ಬೇರೆ ದಾರಿಗಳು ತೆರೆದುಕೊಳ್ಳುತ್ತೆ. ಇದು ಆ ಯುವಕರ ಭವಿಷ್ಯಕ್ಕೆ ಒಂದು ರೀತಿ ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟಾಗಾಯಿತು. ನಿಖರವಾಗಿ ನೀವು ಆ ಶಾಲೆಯ ಉದ್ದೇಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರ ಮುಖ್ಯ ಗುರಿಗಳೇ ಅದು. ಸೇನೆಗೆ ಸೇರಬೇಕು ಅನ್ನೋರಿಗೆ ಟ್ರೈನಿಂಗ್ ಕೊಡೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡೋಕೆ ರೆಡಿ ಮಾಡೋದು, ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬೆಳೆಸೋದು, ಕೊನೆಗೆ ಒಂದು ಸರ್ಟಿಫಿಕೇಟ್ ಕೊಡೋದು. ಹೀಗೆ ಲೋಕಲ್ ಲೆವೆಲ್ನಲ್ಲಿ ಒಂದು ನಿರ್ದಿಷ್ಟ ಭಾಗದ ಅಗತ್ಯಗಳನ್ನ ನೋಡಿಕೊಂಡು ತರಬೇತಿ ಕೊಡೋದಿದೆಯಲ್ಲ, ಅದು ತುಂಬಾ ಪರಿಣಾಮಕಾರಿ ಅನ್ಸುತ್ತೆ ನನಗೆ. ನ್ಯಾಷನಲ್ ಲೆವೆಲ್ ರಿಕ್ರೂಟ್ಮೆಂಟ್ಗೆ ಲೋಕಲ್ ಟ್ಯಾಲೆಂಟ್ ರೆಡಿ ಮಾಡಿದ ಹಾಗೆ. ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಕಲಬುರ್ಗಿಯ ಈ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆ ಇದು ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಉಚಿತ ಸೌಲಭ್ಯಗಳ ಜೊತೆಗೆ ಫಿಸಿಕಲ್ ಮತ್ತು ಮೆಂಟಲ್ ಎರಡೂ ರೀತಿಯ ತಯಾರಿ ಕೊಟ್ಟು ಡಿಫೆನ್ಸ್ ಮತ್ತು ಪೊಲೀಸ್ ಕ್ಷೇತ್ರಗಳಲ್ಲಿ ಕೆರಿಯರ್ ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತಿದೆ. ಖಂಡಿತ.